ಹಲೋ ಎವ್ರಿವನ್. ಈ ವಿಡಿಯೋದಲ್ಲಿ ಲಾಸ್ಟ್ ಸಂಡೇ ನವಂಬರ್ 2 ನಡೆದ KCET ಎಕ್ಸಾಮ್ನಲ್ಲಿ ಜನರಲ್ ಪೇಪರ್ನ ಡಿಸ್ಕಸ್ ಮಾಡೋಣ. ನನಗೆ ಸಿಕ್ಕಿರೋ ಪೇಪರ್ ವರ್ಷನ್ ಕೋಡ್ B2. ಫಸ್ಟ್ ಕ್ವೆಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಫೀಚರ್ ಆಫ್ ಬುದ್ಧಿಸ್ಟ್ ಎಜುಕೇಷನ್? ಎಜುಕೇಷನ್ ಓಪನ್ ಟು ಆಲ್, ಇನ್ಸ್ಟಿಟ್ಯೂಷನಲೈಸ್ಡ್ ಎಜುಕೇಷನ್, ಉಪಸಂಪಾದ ಸೆರೆಮನಿ, ಆಲ್ ದಿಸ್ ಬಿಲಾಂಗ್ಸ್ ಟು ಬುದ್ಧಿಸ್ಟ್ ಎಜುಕೇಷನ್. ಆದರೆ ಫಿಸಿಕಲ್ ಪನಿಷ್ಮೆಂಟ್ ಬುದ್ಧಿಸ್ಟ್ ಎಜುಕೇಷನಲ್ಲಿ ಪಾರ್ಟ್ ಅಲ್ಲ. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಒಂದು ಪೋಸ್ಟ್ ಇಂಡಿಪೆಂಡೆನ್ಸ್ ಎಜುಕೇಷನ್ ಕಮಿಷನ್ ಪಾಲಿಸಿ ಬಗ್ಗೆ. ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್, ಇದರದ್ದು ಇನ್ನೊಂದು ಹೆಸರು ಏನಂದರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಕಮಿಟಿ. ಇದು ಸ್ಟಾರ್ಟ್ ಆಗಿದ್ದು 1948 to 49. ನೆಕ್ಸ್ಟ್, ಸೆಕೆಂಡರಿ ಎಜುಕೇಷನ್ ಕಮಿಷನ್, ಇದನ್ನು ಮುದಲಿಯಾರ್ ಕಮಿಷನ್ ಅಂತ ಕೂಡ ಹೇಳ್ತಾರೆ. ಇದು ಸ್ಟಾರ್ಟ್ ಆಗಿದ್ದು 1952 to 53. ನೆಕ್ಸ್ಟ್, ಇಂಡಿಯನ್ ಎಜುಕೇಷನ್ ಕಮಿಷನ್ ಸ್ಟಾರ್ಟ್ ಆಗಿದ್ದು 1964 to 66. ನೆಕ್ಸ್ಟ್, ಲಾಸ್ಟ್, ಫಸ್ಟ್ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ವಾಸ್ ಆನ್ 1968. So, the correct option is answer option number 4. Next, third question. Match the following. Research organization ಮತ್ತು ಅದರದ ಫಂಕ್ಷನ್ ಬಗ್ಗೆ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಅಟಲ್ ಇನ್ನೋವೇಷನ್ ಮಿಷನ್ ಈಸ್ ಟು ಎನ್ಕರೇಜ್ ಇನ್ನೋವೇಷನ್ ಆ್ಯಂಡ್ ಎಂಟರ್ಪ್ರಿನರ್ ಸ್ಪಿರಿಟ್. ನೆಕ್ಸ್ಟ್, National Research Foundation to strengthen research infrastructure and promotes collaborative effort. Next, third, Imprint and Space Program, research addressing national challenges and promoting collaborative research between Indian and global institution. Then the last, Production Linked Incentive PLI scheme is to promote research and manufacturing in electronics and pharmaceuticals. So the right option is option number 3. Next, the fourth question. The board which responsible for assessing and accrediting technical programs to ensure quality standard is NBA. NBA means National Board of Accreditation. Next, fifth one, the key aspects of value education. Value education ಅಂದರೆ ಮೇನ್ಲಿ ಅದು ನಮ್ಮ ಮಾರಲ್ ವ್ಯಾಲ್ಯೂನ ಡಿಪೆಂಡ್ ಮಾಡುತ್ತೆ, ಮಾರಲ್ ಡೆವಲಪ್ಮೆಂಟಿಗೆ. ಸೊ ಕ್ಯಾರೆಕ್ಟರ್ ಬಿಲ್ಡಿಂಗ್ ಮತ್ತು ಎಥಿಕಲ್ ಡಿಸಿಷನ್ ಮೇಕಿಂಗ್ ಮತ್ತು ಪೇಟ್ರಿಯಾಟಿಸಮ್ ಆ್ಯಂಡ್ ಗ್ಲೋಬಲ್ ಸಿಟಿಸನ್ಶಿಪ್, ಇವಿಷ್ಟು correct answer. So A, C and E. A, C, E. Option number 1 is the correct answer. Next, sixth one, match the following ಇದೆ. Visual learners benefits from diagrams and charts. Kinesthetic learners and non-verbal communication, ಇದರಲ್ಲಿ ಬಾಡಿ ಲ್ಯಾಂಗ್ವೇಜಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಪ್ರಿಫರೆನ್ಸ್ ಟು ಹ್ಯಾಂಡ್ ಆನ್ ಆ್ಯಕ್ಟಿವಿಟೀಸ್. ಸೊ ಇದು ಸೆಕೆಂಡ್ ಒನ್. ನೆಕ್ಸ್ಟ್, ಪೀರ್ ಟ್ಯೂಟರಿಂಗ್, ಸ್ಟೂಡೆಂಟ್ಸ್ ಲರ್ನ್ ಫ್ರಮ್ ಈಚ್ ಅದರ್. ನೆಕ್ಸ್ಟ್, ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಅಡ್ರೆಸಸ್ ಡೈವರ್ಸಿಟಿ ಇನ್ ದ ಕ್ಲಾಸ್ ರೂಮ್. ಸೊ ಆಪ್ಷನ್ 4 ವಿಲ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್, seventh one, benefits of using project based assessment ಅಂದರೆ it enhances critical thinking and problem solving skills in the children. Next, flipped classroom typically involves. Option number 1 correct answer ಇದಕ್ಕೆ. Teacher records institutional videos and shares them with student for practicing problem. ಅದಕ್ಕೆ ನಾವು ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತ ಹೇಳ್ತೀವಿ. ನೆಕ್ಸ್ಟ್,
ರೈಟ್ಲಿ ಸೀಕ್ವೆನ್ಸ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಅಂತ ಇದೆ. ಫಸ್ಟು ಟೆಸ್ಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಏನಿರಬೇಕು, ಆಬ್ಜೆಕ್ಟಿವ್. ಫಸ್ಟು ನಾವು ಒಂದು ಆಬ್ಜೆಕ್ಟಿವ್ನ ಡಿಫೈನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕ್ರಿಯೇಟ್ ಕ್ವೆಶನ್. ನೆಕ್ಸ್ಟ್ ಡಿಸೈನ್ ಟೆಸ್ಟ್ ಫಾರ್ಮ್ಯಾಟ್. ನೆಕ್ಸ್ಟ್ ಆ ಟೆಸ್ಟ್ನ ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೊಡೋದು, ಆನ್ಲೈನಾ ಆಫ್ಲೈನಾ, ಯಾವ ಟೆಕ್ನಾಲಜಿ ಯೂಸ್ ಮಾಡಿಕೊಡೋದು, ಅದನ್ನು ಲಾಸ್ಟಿಗೆ ಡಿಸೈಡ್ ಮಾಡಿಬಿಟ್ಟು. ಸೊ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 10th ಒನ್, ಮ್ಯಾಚ್ ದ ಫಾಲೋಯಿಂಗ್. ಇದರಲ್ಲಿ ಹ್ಯಾಪಿನೆಸ್ಗೆ ಮ್ಯಾಚ್ ಆಗೋದು ಪ್ಲೇಫುಲ್ನೆಸ್ ಆ್ಯಂಡ್ ಕ್ರಿಯೇಟಿವಿಟಿ, ಕ್ಯೂರಿಯಾಸಿಟಿ ಆ್ಯಂಡ್ ಎಂಗೇಜ್ಮೆಂಟ್, ಸ್ಮೈಲ್ಸ್ ಆ್ಯಂಡ್ ಲಾಫ್ಟರ್ ಅಂತ ಇದೆ. ಸೊ ಆಪ್ಷನ್ ಬಿಗೆ ಆನ್ಸರ್ ಮ್ಯಾಚ್ ದ ಫಾಲೋಯಿಂಗ್ ಯಾವುದಂದರೆ ಥರ್ಡ್. ಸೊ ಆಪ್ಷನ್ ಬಿಗೆ ಥರ್ಡ್ ಇದೊಂದೇ ಆಪ್ಷನಲ್ಲಿ ಇರೋದು. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಾಟ್ ಈಸ್ ದ ಕೀ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಪಾಸಿಟಿವಿಸ್ಟ್ ಅಪ್ರೋಚ್? ಸೊ ಬಿಲೀಫ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಆಬ್ಜೆಕ್ಟಿವ್ಸ್, measurable facts and laws governing phenomena. Option 3 is the correct answer. Next, match the following and choose the correct answer. ಇದು ಡೆಫಿನೇಷನ್ಸ್, ಅದು ಪರ್ಟಿಕ್ಯುಲರ್ ವರ್ಡ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಫಸ್ಟ್ ಒನ್, ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್. A sample is selected from a large population with a fixed periodic interval. This is the first one. Next, random sampling. Definition: in each unit of a population is given an equal chance of being selected. This is second one. Stratified sampling. The units are selected from each strata to constitute a sample. This is the third. Next, cluster sampling. The definition: a sample is selected from each group of a population. This option 3 ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಡ್ರಾಯಿಂಗ್ ದ ಸ್ಯಾಂಪಲ್? ಫಸ್ಟ್ ಡಿಫೈನಿಂಗ್ ದ ಪಾಪ್ಯುಲೇಷನ್. Second, selecting a representative sample. Third, listing the population. And the last, obtaining an adequate sample. So ಇಲ್ಲಿ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, which of the following formatting style is commonly used in the field of social science and education ಅಂತ ಇದೆ. ಇದಕ್ಕೆ ಆನ್ಸರ್ ಅಮೇರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್. ಈವನ್ MLA ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ ಕೂಡ ಒಂದು ಫಾರ್ಮೆಟಿಂಗ್ ಸ್ಟೈಲೇ, ಆದರೆ ಅದು ಸೋಷಿಯಲ್ ಸೈನ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸಲ್ಲಿ ಯೂಸ್ ಮಾಡ್ತೀವಿ. ನಮಗೆ ಕೇಳಿರೋದು ಸೋಷಿಯಲ್ ಸೈನ್ಸ್ ಆ್ಯಂಡ್ ಎಜುಕೇಷನ್ ಆಗಿರೋದ್ರಿಂದ ಸೊ ಅಮೇರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ.